ಬರಬೇಕಾಗಿತ್ತು ಬಂದಿಲ್ಲ. ಇಲ್ಲ ಸರ್ ಬಂದಿಲ್ಲ ಸರ್. ಸರ್ ಅವರು ಬರೋದಲ್ಲ ಸರ್ ಹಾಗಾಗಿರೋದು. ಎಲ್ಲ ಡಿಪಾರ್ಟ್ಮೆಂಟ್ ಮೇಡಮ್, ಎಲ್ಲ ಡಿಪಾರ್ಟ್ಮೆಂಟ್ ಇಲ್ಲ ಅದನ್ನು ಅಧಿಕಾರಿ ಇಲಾಖೆ ಮತ್ತೆ ಬಿಒ ಎಜುಕೇಶನ್ ಯಾಕಂದ್ರೆ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಡಮ್. ಇಲ್ಲಿ ಬಿಒ ನಮ್ಮ ಸಮ್ಮುಖದಲ್ಲಿ ಅಧಿಕಾರಿ ಇರಬೇಕಾಗಿತ್ತು. ಯಾಕಂದ್ರೆ ಹೋದ ಸಮಯದಲ್ಲೇ ಹೇಳಿದ್ರು ಈ ಸ್ಲಮ್ಮು ಮಾರಾಟ ಮಾಡ್ತಾವೆ ಮನೆಗಳಲ್ಲಿ. ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಆ ವಿಚಾರದಲ್ಲಿ. ಸಣ್ಣ ಹುಡುಗರು ಕೆಟ್ಟು ಹೋಗ್ತಾವೆ, ಸಣ್ಣ ಹುಡುಗರು ಎಲ್ಲ ಟೋಟಲಿ ಸ್ಲಮ್ಮು ಏರಿಯಾಗಳಲ್ಲಿ. ಮೇಡಮ್ ಅಂಬೇಡ್ಕರ್ ನಗರ ಪರಿಸ್ಥಿತಿ ಅಂತದೆ, ಗಣೇಶ್ ನಗರ ಪರಿಸ್ಥಿತಿ ಅಂತದೆ, ಜಯನಗರ ನಗರ ಪರಿಸ್ಥಿತಿ ಅಂತದೆ, ನಮ್ಮ ಜೈವಿಕ ನಗರ ಪರಿಸ್ಥಿತಿ ಅಂತದೆ, ನಮಗೆ ಸ್ಲಮ್ಮು ಎಲ್ಲ ಇರ್ತದೆ ಅಲ್ಲಿ ಎಲ್ಲ ಪರಿಸ್ಥಿತಿ ಅಂತದೆ. ಇಂಥದ್ದು ಅಂತ ಹೇಳಂಗಿಲ್ಲ. ಮತ್ತೆ ಮೇಡಮ್ ಅದೊಂದೇ ಅಲ್ಲ ಮೇಡಮ್, ಇವು ಗಣೇಶ್ ಮಂದಿರ ಬಂದು ನೋಡ್ರಿ, ಸಣ್ಣ ಮಕ್ಕಳು ಅದರಲ್ಲಿ ಹೋಗ್ತಾವ್ರೆ. ಅವ್ರಿಗೆ ಎಷ್ಟು ಅವೇರ್ನೆಸ್ ಕೊಟ್ಟರೆ ಬೆಳಗ್ಗೆ 5 ಗಂಟೆ ಎತ್ತೋಗಿ ಕೊಡ್ತಾವ್ರೆ. ಆ ಮಟ್ಟಿಗೆ ಬರ್ತಾ ಇದೆ. ಹೋಗಿ ಕೇಳಿದ್ರೆ ಅವ್ರು ದಿನ ಇಡಲ್ಲ, ಮಾರನೇ ದಿನ ಎಲ್ಲಿಂದ ಬರುತ್ತಾ ಗೊತ್ತಿಲ್ಲ ಬಂದ್ಬಿಟ್ಟು. ಟೀಚರ್ ಜೊತೆ ನಾನು ಮಾತಾಡಿದೆ. ಟೀಚರ್ ಹೇಳಿದರೆ ಬರ್ತಾರೆ, ಬಟ್ ಮಕ್ಕಳು ನನ್ನ ಮುಂದೆ. ಅದು ಸಮಸ್ಯೆ. ಅದಕ್ಕೆ ತಾವು ಈ ಅಧಿಕಾರಿ ಇಲಾಖೆಯವರು ಬಂದು ಒಂದ್ಸರಿ ಗಮನ ಹರಿಸಿದ್ರೆ, ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ನಾನು ಎತ್ಕೊಂಡು ಹೋಗಿ ಮನೆಯಲ್ಲಿ ಬಳಸ್ಬಿಟ್ಟು ಆ ಮಗುನ ಮನೆಯಲ್ಲಿ ಬಿಟ್ಬಿಟ್ಟು ಬಂದೆ. ತಾಯಿ ಇಲ್ಲ ಆ ಮಗು. ಆ ಮಟ್ಟಕ್ಕೆ ಅಲ್ಲ ಇಂಟಿಮೇಷನ್ ಕೊಡೋದೇನಿಲ್ಲ ಮೇಡಮ್, ಪ್ರತಿಯೊಬ್ಬರಿಗೂ ಗೊತ್ತದ. ತಾಯ್ದೂರು ರಸ್ತೆ ಸರ್, ಒಂದು ಮೊನ್ನೆ ಕೂಡ ಹೈವೇ ಅವರು ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಯಾವುದೇ ಆಗಲಿ ಒಂದು ಸಿಂಬಲ್ಸ್ ಹಾಕಿಲ್ಲ, ಏನಿಲ್ಲ, ಈ ಥರ ನಾವು ಹೋಗ್ಬೇಕು. ಅಡ್ಡಿದ್ದು ಭಯಂಕರ ಆಕ್ಸಿಡೆಂಟ್ ಆಗ್ತಾ ಇದೆ. ಒಂದು ಸಿಂಬಲ್ಸ್ ಹಾಕಿಲ್ಲ, ಡೈರೆಕ್ಷನ್ ಕೊಟ್ಟಿಲ್ಲ, ಏನೂ ಇಲ್ಲ. ಹೈವೇ ಅವ್ರಿಗೆ ಆಲ್ರೆಡಿ ಒಂದು ಲೆಟರ್ ಕೂಡ ಕೊಟ್ಟಿದ್ದೀವಿ. ಬೋರ್ಡಿಂಗ್ ಆದರೂ ಹಾಕಲಿ ಮೇಡಮ್, ಡೈರೆಕ್ಷನ್ ಆದರೂ. ಡೈಲಿ ಆಕ್ಸಿಡೆಂಟ್ ಆಗ್ತಾನೆ ಇದೆ ಮೇಡಮ್, ಕಂಪಲ್ಸರಿ. ನಾವು ಆಲ್ರೆಡಿ ಮೆಮೊರಾಂಡಮ್ ಮೇಲೆ ಕೊಟ್ಟಿದ್ದೀವಿ ಮೇಡಮ್ ಒಂದ್ಸರಿ ಅವ್ರಿಗೆ. ಮತ್ತು ನಾವು ಸಂಘಟನೆಗಳಿಂದ ಕೂಡ ಇದು ಮೇಜರ್ ಪ್ರಾಬ್ಲಮ್ ಮೇಡಮ್. ಸಂಘಟನೆ ಲೆಟ್ರೇಟಲ್ಲಿ ನಾವು ಒಂದು ಮೆಮೊರಾಂಡಮ್ ಕೊಟ್ಟರು ಯಾವುದೇ ಒಂದು ಅಧಿಕಾರಿ, ಇವಾಗ ನಾವು ಅವ್ರಿಗೆ ಬಿ ಒ ಒಂದು ಲೆಟರ್ ಕೊಡ್ತೀವಿ. ಬಿ ಒ ಏನು ಹೇಳ್ತಾರೆ, ಡಿ ಡಿ ಪಿ ಮೇಲೆ ಹೇಳ್ತಾರೆ, ಡಿ ಡಿ ಪಿ ಬಿ ಒ ಮೇಲೆ ಹೇಳ್ತಾರೆ. ಎಲ್ಲ ನಾವು ಇವಾಗ ಏನಾಗಿದೆ ಅಂದರೆ ಖಾಸಗಿ ಶಾಲೆಗಳು ಅದು ಸರ್ಕಾರಿ ನಿಯಮಗಳನ್ನೇ ತೋರಿಸ್ತಾ ಇಲ್ಲ. ಒಂದು 4 ಶೆಡ್ ಇದ್ದರೆ ಸಹ ಸ್ಕೂಲ್ ನಡೆಸುವಂಥ ಪರಿಸ್ಥಿತಿಗೆ ಬಂದಿದೆ. ಒಂದು ಮಗು ಎಲ್ಲಿ ಉದ್ದಾರಕ್ಕಾಗುತ್ತೆ? ಅವ್ರಿಗೇನು ಕೇಳಿರೋದು, DC ಕನ್ವೆಷನ್ ಆಗಿರಬೇಕು, ಫೀಲ್ಡ್ ಇರಬೇಕು, ಇಷ್ಟು ಲೋನ್ ಇರಬೇಕು, ಇಷ್ಟು ಕೊಠಡಿನೇ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರ ದುಡ್ಡಿಗೆ ಅಂತ ಹೇಳ್ಬಿಟ್ಟು ಒಂದು ಶಾಲೆ ನಡೆಸ್ತಾರೆ. ಅಂದರೆ ಅಂಥ ಶಾಲೆಗೆ ಪರ್ಮಿಷನ್ ಕೊಡ್ತಾರೆ ಅಂದರೆ ಇವ್ರು ಎಂಥ ಆಫೀಸರ್ಸ್ ಇರಬೇಕು ಹೇಳಿ? ಯಾರಾದರೂ ದುಡ್ಡಿರೋರು ಹೋಗ್ತಾರೆ, ಎಲ್ಲ ಬಡವ್ರು ಕೂಡ ಪಾಪ ಸೇರಿಸ್ತಾ ಇದ್ದಾರೆ. ಏನೋ ನಮ್ಮ ಮಗು ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಗೌರ್ಮೆಂಟ್ ಡೈರೆಕ್ಷನ್ಸೇ ಇಲ್ಲ ಅಂದರೆ ಒಂದು 4 ಅಂಗಡಿಗಳಲ್ಲಿ ಒಂದು ಸ್ಕೂಲ್ ನಡೆಸ್ತಾರೆ ಅಂದರೆ ಅದು ಎಂಥ ಸ್ಕೂಲ್ ಇರ್ಬೋದು? ಓಡಲ್ಲಿದೆ ಇಂಥ ಆಫೀಸರ್ಸ್ ಕರೆಸಿ ಮೇಡಮ್. ದಯವಿಟ್ಟು ಬಿ ಒ ಕಾಲ್ ಮಾಡಿದ್ರೆ ದಯವಿಟ್ಟು ಅವ್ರು 100 ಸರಿ ಕಾಲ್ ಮಾಡಿದ್ರು ಫೋನ್ ತೆಗಿಯೋದೇ ಇಲ್ಲ ಮೇಡಮ್. ಅವರು ನೀವು ತಹಸೀಲ್ದಾರ್ ಕೊಟ್ಟಿದ್ದೀವಿ, ಅವ್ರಿಗೆ ಎಷ್ಟು ಬೇಜವಾಬ್ದಾರಿ ಅಂದರೆ ಅವ್ರು DDP ಅವ್ರ ಮೇಲೆ ಹೇಳ್ತಾರೆ. ಮಾಡಿ ಮೇಡಮ್ ಆಫೀಸರ್. ಅಲ್ಲ ಸಾಹೇಬ್ರು ಇರ್ಬೇಕೆ ಅನ್ನೋದಿಲ್ಲ. ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ, ನಮ್ಮ ಬೀಟ್ ಪೊಲೀಸ್ ಅವರು ಇರ್ತಾರೆ, ಇಲ್ಲ ಸ್ಕೂಲ್ ಟೀಚರ್ಸ್ ಇಟ್ಕೊಂತೀವಿ, ಇಲ್ಲ ಒಂದು ಅಂಗನವಾಡಿ ಮೇಡಮ್ ಡೈರೆಕ್ಷನ್